ಆತ್ಮೀಯರೇ, ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಒಂದು ಕೆಜಿಐಡಿ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ ಕೆಜಿಐಡಿ ಒಂದು ವಿಮಾ ಪಾಲಿಸಿಗಳೇನಿರ್ತದೆ, ಕೆಜಿಐಡಿ ಪಾಲಿಸಿಗಳು ಮತ್ತು ಕೆಜಿಐಡಿ ಲೋನ್ ಇರ್ತದೆ. ಆ ಒಂದು ಕೆಜಿಐಡಿ ಪಾಲಿಸಿಗಳ ಒಂದು ಬಾಕಿ ಕಂತುಗಳಾಗಿರಬಹುದು ಅಥವಾ ತಮ್ಮ ಒಂದು ಕೆಜಿಐಡಿ ಲೋನ್ ನ ಒಂದು ಬಾಕಿ ಕಂತುಗಳನ್ನು ತಮ್ಮ ಒಂದು ಎಂಪ್ಲಾಯಿ ಲಾಗಿನ್ ಆಗಿ ಮೊಬೈಲ್ ನಲ್ಲಿಯೇ ಇ ಪೇಮೆಂಟ್ ಅಥವಾ ಚಲನ್ ಇ ಪೇಮೆಂಟ್ ಮಾಡುವುದರ ಮೂಲಕ ತಮ್ಮ ಒಂದು ವಿಮಾ ಕಂತುಗಳ ಒಂದು ಬಾಕಿ ಮತ್ತು ಕೆಜಿಐಡಿ ಒಂದು ಸಾಲದ ಕಂತುಗಳನ್ನು ಆನ್ಲೈನ್ ನಲ್ಲಿಯೇ ಮೊಬೈಲ್ ನಲ್ಲಿಯೇ ಸುಲಭವಾಗಿ ಪೇಮೆಂಟ್ ಮಾಡಬಹುದಾಗಿರುತ್ತದೆ. ಸೊ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕೆಜಿಐಡಿ ಎಂಪ್ಲಾಯಿ ಲಾಗಿನ್ ಆಗಿ ತಮ್ಮ ಒಂದು ಕೆಜಿಐಡಿ ಪಾಲಿಸಿಗಳ ಬಾಕಿ ಮೊತ್ತ ಅಥವಾ ತಮ್ಮ ಒಂದು ಕೆಜಿಐಡಿ ಸಾಲದ ಬಾಕಿ ಕಂತುಗಳನ್ನ ಆನ್ಲೈನ್ ನಲ್ಲಿಯೇ ಇ ಪೇಮೆಂಟ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಮೊಬೈಲ್ ನಲ್ಲಿ ಮಾಡಿ ನೀವು ನಿಮ್ಮ ಮೊಬೈಲ್ ನಲ್ಲಿ ಯಾವ್ದಾದ್ರು ಒಂದು ಬ್ರೌಸರ್ ಅನ್ನು ಓಪನ್ ಮಾಡಿಕೊಳ್ಳಿ. ಇಲ್ಲಿ ಸರ್ಚ್ ನಲ್ಲಿ ನೀವು ಕೆಜಿಐಡಿ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸೊ ನಂತರ ನಿಮಗೆ ಸರ್ಚ್ ರಿಸಲ್ಟ್ಸ್ ಅಲ್ಲಿ KGID.online.karnataka.gov.in KGID ಅಂತ ಮೊದಲನೇ ಒಂದು ಸರ್ಚ್ ರಿಸಲ್ಟ್ಸ್ ಬರುತ್ತದೆ. KGID ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಬರ್ತಕ್ಕಂತಹ ಲಾಗಿನ್ ಪೇಜ್ ಅಲ್ಲಿ ಇಲ್ಲಿ ನೋಡಿ ಏಜೆನ್ಸಿ ಲಾಗಿನ್, ಕೆಜಿಐಡಿ ಲಾಗಿನ್ ಮತ್ತು ಹೊಸ ವಿಮಾದಾರರ ಲಾಗಿನ್ ಅಂತ ನಿಮಗೆ ಶೋ ಆಗ್ತಿರುತ್ತೆ. ಕೆಜಿಐಡಿ ಲಾಗಿನ್ ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ ಮತ್ತು ಅದರ ಹಿಂದೆ ಇರತಕ್ಕಂತಹ ಚೆಕ್ ಬಾಕ್ಸ್ ಬ್ಲೂ ಕಲರ್ ಟಿಕ್ ಮಾರ್ಕ್ ಬಂದಿದೆ. ನಂತರ ಕೆಜಿಐಡಿ ಸಂಖ್ಯೆ ಮುಂದೆ ಇರುವ ವೈಟ್ ಬಾಕ್ಸ್ ನಲ್ಲಿ ನಿಮ್ಮ ಪ್ರಥಮ ಕೆಜಿಐಡಿ ಸಂಖ್ಯೆಯನ್ನು ಎಂಟರ್ ಮಾಡಿ. ನಂತರ ಮೊಬೈಲ್ ಸಂಖ್ಯೆ ಮುಂದೆ ಇರುವ ವೈಟ್ ಬಾಕ್ಸ್ ಕ್ಲಿಕ್ ಮಾಡಿ. ನಂತರ ನಿಮ್ಮ ಕೆಜಿಐಡಿಗೆ ರಿಜಿಸ್ಟರ್ ಇರುವಂತಹ ಮೊಬೈಲ್ ನಂಬರ್ನ ಮೊದಲ ಮತ್ತು 2 ಅಂಕಿಗಳು ನಿಮಗೆ ಶೋ ಆಗುತ್ತದೆ. ನಂತರ ಅಥೆಂಟಿಕೇಟ್ ಬ್ರೌನ್ ಕಲರ್ ಬಟನ್ ಶೋ ಆಗುತ್ತೆ, ಕ್ಲಿಕ್ ಮಾಡಿ. ಅದು ಗ್ರೀನ್ ಕಲರ್ ನಲ್ಲಿ ಬ್ಲಿಂಕ್ ಆಗುತ್ತದೆ. ನಂತರ OTP ಬಾಕ್ಸ್ ಬರುತ್ತೆ. ಇದರಲ್ಲಿ ಎಂಟರ್ OTP. ನಿಮ್ಮ ಕೆಜಿಐಡಿಗೆ ರಿಜಿಸ್ಟರ್ ಇರುವ ಮೊಬೈಲ್ ನಂಬರ್ಗೆ 6 ಅಂಕಿಯ ಒಂದು OTP ಬರುತ್ತೆ. ಅದನ್ನ ಎಂಟರ್ OTP ವೈಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ. ನಂತರ ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಬಂದಿರುತ್ತದೆ. ಎಂಟರ್ ಕ್ಯಾಪ್ಚಾ ವೈಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ. ನಿಮಗೆ ಎಷ್ಟು ಕ್ಯಾರೆಕ್ಟರ್ಗಳು ಶೋ ಆಗುತ್ತದೆ ಅಷ್ಟನ್ನೇ ಎಂಟ್ರಿ ಮಾಡಿ. ನಂತರ ಲಾಗಿನ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನಿಮಗೆ ಪ್ಲೀಸ್ ಎಂಟರ್ ವ್ಯಾಲಿಡ್ ಕ್ಯಾಪ್ಚಾ ಅಂತ ರೆಡ್ ಕಲರ್ ನಲ್ಲಿ ಬರುತ್ತದೆ. ಇದೇ ಪೇಜ್ ನಲ್ಲಿ ಮೇಲ್ಗಡೆ ನೋಡಿ, ಇಲ್ಲಿ ಬಳಕೆದಾರರ ಕೈಪಿಡಿ ಮತ್ತು ವಿಡಿಯೋ ತುಣುಕುಗಳು ಅಂತ ಅಕ್ಷರಗಳ ಕಾಣಿಸ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ನಿಮ್ಮ ಕೆಜಿಐಡಿ ಎಂಪ್ಲಾಯ್ ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬರ್ತೀರಿ. ಕ್ಯಾಪ್ಚಾ ನಿಮಗೆ ಎಷ್ಟು ಕಾಣುತ್ತದೆಯೋ ಅಷ್ಟನ್ನೇ ಎಂಟ್ರಿ ಮಾಡಿದರೂ ಕೂಡ ನೀವು ಈ ರೀತಿ ಬಳಕೆದಾರರ ಕೈಪಿಡಿ ಮತ್ತು ವಿಡಿಯೋ ತುಣುಕುಗಳ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಎಂಪ್ಲಾಯಿ ಲಾಗಿನ್ ಆಗಬಹುದಾಗಿರುತ್ತದೆ. ಲಾಗಿನ್ ಆದ ಮೇಲೆ ಎಡಗಡೆ ಟಾಪ್ ಅಲ್ಲಿ 3 ಮೆನು ಗೆರೆಗಳು ಕಾಣಿಸ್ತಾ ಇದೆ, ಕ್ಲಿಕ್ ಮಾಡಿ. ನಂತರ ನಿಮಗೆ ನಿಮ್ಮ ಮೆನುಗಳ ಪಟ್ಟಿ ತೆರೆದುಕೊಳ್ಳುತ್ತದೆ. ಈ ಮೆನುಗಳಲ್ಲಿ ನೀವು ಚಲನ್ ಪೇಮೆಂಟ್ ಆಪ್ಷನ್ ಕ್ಲಿಕ್ ಮಾಡಿ. ಇದರಲ್ಲಿ 2 ಸಬ್ ಮೆನುಗಳು ಶೋ ಆಗುತ್ತೆ, KGID ಅಂಡ್ GIS ಪೇಮೆಂಟ್ ಅಂತ. ಮೊದಲನೇ ಒಂದು ಆಪ್ಷನ್ ಕ್ಲಿಕ್ ಮಾಡಿ. ನಂತರ ನಿಮಗೆ ಎಂಪ್ಲಾಯಿ ಡೀಟೇಲ್ಸ್, ಕ್ಯಾಶ್ ಪೇಮೆಂಟ್ ಅಂತ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಶೋ ಆಗ್ತಿರುತ್ತೆ. ಇದರಲ್ಲಿ ಪರ್ಪಸ್ ಇದೆ, ಡೌನ್ ಎರೋ ಮಾರ್ಕ್, ಸೆಲೆಕ್ಟ್ ಪರ್ಪಸ್ ಕ್ಲಿಕ್ ಮಾಡಿ. 3 ರೀತಿಯ ಪರ್ಪಸ್ಗಳು ಶೋ ಆಗುತ್ತೆ. KGID ಲೈಫ್ ಇನ್ಶೂರೆನ್ಸ್, GIS ಇನ್ಶೂರೆನ್ಸ್ ಫಂಡ್, GIS ಸೇವಿಂಗ್ಸ್ ಫಂಡ್ ಅಂತ ನೀವು KGID ಲೈಫ್ ಇನ್ಶೂರೆನ್ಸ್ ಆಪ್ಷನ್ ಕ್ಲಿಕ್ ಮಾಡಿ. ನಂತರ HOA ಹೆಡ್ ಆಫ್ ಅಕೌಂಟ್ ಆಟೋ ಪೇಜ್ ಆಗುತ್ತದೆ. ನೆಕ್ಸ್ಟ್ ಕೆಳಗಡೆ ಟೇಬಲ್ ಶೋ ಆಗುತ್ತದೆ, ಪ್ರೀಮಿಯಂ ಪೇಮೆಂಟ್ಸ್ ಅಂತ. ನಿಮ್ಮ KGID ಪಾಲಿಸಿ ಡೀಟೇಲ್ಸ್ ಎಲ್ಲ ಈ ಒಂದು ಟೇಬಲ್ಸ್ ಅಲ್ಲಿ ಇರ್ತದೆ. ಈ ಒಂದು ಪಾಲಿಸಿಯಲ್ಲಿ ನೀವು ಪ್ರೆಸೆಂಟ್ ಯಾವ ಒಂದು ಪಾಲಿಸಿಯ ಅಮೌಂಟ್ ಪೇಮೆಂಟ್ ಮಾಡಬೇಕಂತ ಇದ್ದೀರಿ, ಆ ಒಂದು ಪಾಲಿಸಿಯ ಮುಂದೆ ಇರುವ ವೈಟ್ ಬಾಕ್ಸ್ ಮಂತ್ಸ್ ಕಾಲಮ್ ನಲ್ಲಿ ಎಷ್ಟು ಮಂತುಗಳ ಒಂದು ಅಮೌಂಟ್ ಅನ್ನ ಕಂತನ್ನ ನೀವು ಕಟ್ಟಬೇಕಂದ್ಕೊಂಡಿದ್ದೀರಿ, ಮಂತ್ಸ್ ನಂಬರ್ ಎಂಟ್ರಿ ಮಾಡಿ. ನಂತರ ನೀವು ಎಂಟ್ರಿ ಮಾಡಿದ ಮೇಲೆ ಟೋಟಲ್ ಪ್ರೀಮಿಯಂ ಇಂಟ್ರೆಸ್ಟ್ ಮತ್ತು ಸಬ್ ಟೋಟಲ್ ಅದಾಗೆ ಫೆಚ್ ಆಗುತ್ತದೆ. ನಂತರ ಕೆಳಗಡೆ ಲೋನ್ ಡೀಟೇಲ್ಸ್ ಟೇಬಲ್ ಇರ್ತದೆ. ಇಲ್ಲಿ ನಿಮ್ಮ KGID ಲೋನ್ ನ ಒಂದು ಬಾಕಿ ಮೊತ್ತವನ್ನ ಪೇಮೆಂಟ್ ಮಾಡತಕ್ಕಂಥ ಟೇಬಲ್ ಇದು. ಇಲ್ಲಿ ಸಾಲದ ಪಾವತಿಗಳು ಅಥವಾ ಲೋನ್ ಪೇಮೆಂಟ್ಸ್ ನ ಒಂದು ಟೇಬಲ್ ನಲ್ಲಿ ನಿಮ್ಮ KGID ಲೋನ್ ಡೀಟೇಲ್ಸ್ ಎಲ್ಲ ಈ ಟೇಬಲ್ ನಲ್ಲಿ ಕಾಲಂಗಳಲ್ಲಿ ಶೋ ಆಗ್ತಿರುತ್ತೆ. ಈ ಒಂದು ಲೋನ್
ನೀವು KGID ಯಾವ ಪಾಲಿಸಿ ಯಾವ ಪಾಲಿಸಿಗಳ ಮೇಲೆ ನೀವು KGID ಲೋನ್ ತಗೊಂಡಿರ್ತೀರಿ ಅದೆಲ್ಲ ಈ ಒಂದು ಲೋನ್ ಡೀಟೇಲ್ಸ್ ಟೇಬಲ್ನಲ್ಲಿ ಶೋ ಆಗ್ತಿರತ್ತೆ. ಇದರಲ್ಲಿ ನೀವು ಯಾವ ಪಾಲಿಸಿ ಮೇಲಿನ ಒಂದು ಬಾಕಿ ಸಾಲದ ಮೊತ್ತವನ್ನ ಪೇ ಮಾಡ್ತಾ ಇದ್ದೀರಿ, ಆ ಒಂದು ಎಷ್ಟು ಕಂತುಗಳನ್ನ ಪೇ ಮಾಡ್ತಾ ಇದ್ದೀರಿ, ಕಂತುಗಳ ಸಂಖ್ಯೆಯನ್ನು, ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಟು ಪೇ, ಈ ಒಂದು ಈ ಕಾಲಂನಲ್ಲಿ ಬರ್ತಕ್ಕಂತಹ ಆ ಒಂದು ನಿಮ್ಮ ಪಾಲಿಸಿಯ ಒಂದು ಬಾಕ್ಸ್ ಪಾಲಿಸಿಯ ಮುಂದೆ ಇರ್ತಕ್ಕಂಥ ವೈಟ್ ಬಾಕ್ಸ್ ನಲ್ಲಿ ನೀವು ಕೊಡಿ, ಟೈಪ್ ಮಾಡಿ. ಇಲ್ಲಿ ಟೋಟಲ್ ಪ್ರೀಮಿಯಂ ಇಂಟ್ರೆಸ್ಟ್ ಮತ್ತು ಸಬ್ ಟೋಟಲ್ ಅದಾಗಿ ಫೆಚ್ ಆಗುತ್ತದೆ. ನೀವು ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಟು ಪೇ ಈ ಬಾಕ್ಸ್ ನಲ್ಲಿ ನೀವು ಇನ್ಸ್ಟಾಲ್ಮೆಂಟ್ ಎಷ್ಟು ನೀವು ಕಂತನ್ನ ಟೈಪ್ ಮಾಡಿದಾಗ ನಂತರ ನಿಮಗೆ ಇಲ್ಲಿ ಸಬ್ ಟೋಟಲ್ ಆಟೋ ಫೆಚ್ ಆಗುತ್ತದೆ. ಸೊ ಇಲ್ಲಿ ನಂತರ ನೋಡಿ ರಿಫ್ರೆಶ್ ಮತ್ತು ಸೇವ್ ಅಂಡ್ ಪ್ರೊಸೀಡ್ ಅಂತ ನಿಮಗೆ ಶೋ ಆಗ್ತಿರುತ್ತೆ. ಆಮೇಲೆ ಇಲ್ಲೊಂದು ಟೋಟಲ್ ನಲ್ಲಿ ಏನಾಗಿರುತ್ತೆ, ನೀವು ಎಷ್ಟು ಈಗ ಸಾಲದ ಕಂತನ್ನ ರೀಪೇಮೆಂಟ್ ಮಾಡ್ತಾ ಇದ್ದೀರಿ, ಅಡ್ವಾನ್ಸ್ ಪೇ ಎಷ್ಟು ಒಂದು ಸಾಲದ ಕಂತನ್ನ ಪೇ ಮಾಡ್ತಾ ಇದ್ದೀರಿ ಅದರ ಒಂದು ಅಮೌಂಟ್ ಇಲ್ಲಿ ಶೋ ಆಗ್ತಿರುತ್ತೆ ಟೋಟಲ್ ನಲ್ಲಿ. ಸೊ ನಂತರ ನೀವು ಇಲ್ಲಿ ಸೇವ್ ಅಂಡ್ ಪ್ರೊಸೀಡ್ ಬಟನ್ ಕ್ಲಿಕ್ ಮಾಡಬೇಕಾಗತ್ತೆ. ಸಕ್ಸಸ್ ರಿಸಿಪ್ಟ್ ಡೀಟೇಲ್ಸ್ ಅಂತ ನಿಮಗೆ ಸಕ್ಸಸ್ ಪಾಪ್ ಶೋ ಆಗುತ್ತೆ. ನಂತರ ಇಲ್ಲಿ ಸ್ಕ್ರೂಟ್ನಿ ಅಂತ ನಿಮಗೆ ಡೀಟೇಲ್ಸ್ ಶೋ ಆಗ್ತಿರತ್ತೆ. ಇದರಲ್ಲಿ ನಿಮ್ಮ ಚಲನ್ ಪೇಮೆಂಟ್ ನೀವು ಚಲನ್ ಪೇಮೆಂಟ್ ಏನು ಮಾಡಕ್ ಹೊರಟಿದ್ದೀರಿ ಅದರ ಡೀಟೇಲ್ಸ್ ಎಲ್ಲ ಶೋ ಆಗ್ತಿರತ್ತೆ. ನಂತರ ಇಲ್ಲಿ ಲಾಸ್ಟ್ ಅಲ್ಲಿ ಪೇ ಥ್ರೂ K2 ಅಂತ ಬ್ಲೂ ಕಲರ್ ಒಂದು ಬಟನ್ ಶೋ ಆಗ್ತಿರತ್ತೆ. ಈಗ ನೀವು ಪೇಮೆಂಟ್ ಮಾಡೋದಕ್ಕೆ ಮುಂದುವರಿಯಲು ಪೇ ಥ್ರೂ K2 ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಂಟರ್ಫೇಸ್ ಪೇಜ್ ನಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಂತಕ್ಕಂಥ ಒಂದು ಇಂಟರ್ಫೇಸ್ ಪೇಜ್ ಬರ್ತದೆ. ಇದರಲ್ಲಿ ಚಲನ್ ನಂಬರು, ಚಲನ್ ಅಮೌಂಟು ಮತ್ತು ನಿಮ್ಮ ಒಂದು ರಿಮಿಟರ್ ನೇಮ್, ಆಮೇಲೆ ನಿಮ್ಮ ಟ್ರಾನ್ಸಾಕ್ಷನ್ ಡೇಟ್ ಕೂಡ ಇರುತ್ತದೆ. ಇನ್ನು ಪಾವತಿ ವಿಧಾನಗಳು, ಪೇಮೆಂಟ್ ಡೀಟೇಲ್ಸ್, ಇದರಲ್ಲಿ ಪಾವತಿ ವಿಧ ಮೋಡ್ ಆಫ್ ಪೇಮೆಂಟ್ ನಲ್ಲಿ ನೀವು ಇದರ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ನೆಟ್ ಬ್ಯಾಂಕಿಂಗ್, ನೆಫ್ಟ್, RTGS, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮತ್ತು UPI ಅಂತಕ್ಕಂಥ ನಿಮಗೆ ಪಾವತಿ ವಿಧಾನಗಳು, ಪೇಮೆಂಟ್ ಮೆಥಡ್ಗಳು ಶೋ ಆಗುತ್ತದೆ. ನಾನು ಇಲ್ಲಿ UPI ಅಂದ್ರೆ ಫೋನ್ ಪೇ ಮತ್ತು ಗೂಗಲ್ ಪೇ ಮೂಲಕ ಸುಲಭವಾಗಿ ಪೇ ಮಾಡ್ತಕ್ಕಂಥ ವಿಧಾನ ಪೇಮೆಂಟ್ ಮೆಥಡ್ UPI ಅನ್ನ ಸೆಲೆಕ್ಟ್ ಮಾಡಿಕೊಳ್ತಾ ಇದ್ದೇನೆ. ನಂತರ ಇಲ್ಲಿ ನಿಮಗೆ ಟೈಪ್ಸ್ ಆಫ್ ಅಗ್ರಿಗೇಟರ್ ಅಂತ ಸೆಲೆಕ್ಟ್ ಕೇಳುತ್ತೆ. ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ICICI ePay ಮತ್ತು SBI ePay ಅಂತ ಇರ್ತದೆ. ನಾನು ಇಲ್ಲಿ ICICI ePay ಅಂತಕ್ಕಂಥ ಒಂದು ಟೈಪ್ ಆಫ್ ಅಗ್ರಿಗೇಟರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಸೊ ನಂತರ ನಿಮಗೆ ಇಲ್ಲಿ ಒಂದು ಕ್ಯಾಪ್ಚಾ ಏನು ಶೋ ಆಗ್ತಿರುತ್ತೆ ಅದನ್ನ ನೀವು ಇಲ್ಲಿ ಟೈಪ್ ದಿ ಕ್ಯಾಪ್ಚಾ ಶೋನ್ ಈ ಒಂದು ವೈಟ್ ಬಾಕ್ಸ್ ನಲ್ಲಿ ನೀವು ಕೊಡಿ. ನಂತರ ಇಲ್ಲಿ 2 ಚೆಕ್ ಬಾಕ್ಸ್ ಕೊಟ್ಟಿದ್ದಾರೆ, ಅವುಗಳ ಮೇಲೆ ಕ್ಲಿಕ್ ಮಾಡಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ವೇಟ್ ಫಾರ್ ಪೇಜ್ ರೀಡೈರೆಕ್ಟಿಂಗ್ ಅಂತ ನಿಮಗೆ ಶೋ ಆಗ್ತಿರತ್ತೆ. ಸೊ ನಂತರ ನಿಮಗೆ ಇಲ್ಲಿ ಖಜಾನೆ 2 ನ ಒಂದು ಪೇಜ್ ಶೋ ಆಗ್ತದೆ. ಇಲ್ಲಿ UPI ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ UPI ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪೇ ಥ್ರೂ UPI QR ಕೋಡ್ ಅಂತ ಇರ್ತದೆ. ಸೊ ನೀವು ಇಲ್ಲಿ ಕ್ಲಿಕ್ ಹಿಯರ್ ಟು ಸ್ಕ್ಯಾನ್ ಅಂತ ಏನಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಇಲ್ಲಿ QR ಕೋಡ್ ಶೋ ಆಗುತ್ತೆ. ನೀವೇನ್ ಮಾಡಬೇಕು, ನಿಮ್ಮ ಒಂದು ಮೊಬೈಲ್ ಓಪನ್ ಮಾಡಿಕೊಂಡು, ಫೋನ್ ಪೇ ಓಪನ್ ಮಾಡಿಕೊಂಡು ಅದರಲ್ಲಿ ಸ್ಕ್ಯಾನರ್ ಅನ್ನ ಓಪನ್ ಮಾಡಿಕೊಳ್ಳಿ. ಈ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ಸೊ ನಿಮಗೆ ಏನಾಗುತ್ತೆ, ಇಲ್ಲಿ ಒಂದು ಸ್ಕ್ಯಾನ್ ಮಾಡಿದಾಗ ನಿಮಗೆ ಪೇ ಮಾಡ್ತಕ್ಕಂಥ ನೀವು ಯಾವ ರೀತಿ ಒಂದು ಫೋನ್ ಪೇ ಅಲ್ಲಿ ನೀವು ಸ್ಕ್ಯಾನ್ ಮಾಡಿ QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಅನ್ನ ಮಾಡ್ತಿರೋ ಅದೇ ರೀತಿ ನೀವು ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಮತ್ತು ಈ ಒಂದು ಪೇಮೆಂಟ್ ಅನ್ನ ಪ್ರೊಸೆಸ್ ಮಾಡಿ. ಏನಪ್ಪಾ ಅಂತ ಕೇಳಿದರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ತಮ್ಮ KGID ಒಂದು ವಿಮಾದಾರರ ಲಾಗಿನ್ ಆಗಿ ತಮ್ಮ ಒಂದು ವಿಮಾ ಪಾಲಿಸಿಗಳ ಒಂದು ಬಾಕಿ ಕಂತುಗಳು ಮತ್ತು ತಮ್ಮ ಒಂದು KGID ಲೋನ್ನ ಬಾಕಿ ಕಂತುಗಳನ್ನು ಆನ್ಲೈನ್ ಮೂಲಕ ಚಲನ್ ಪೇಮೆಂಟ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.